ನಿಮ್ಗೆ ಈ ವಿಷಯ ಗೊತ್ತಿಲ್ಲ ಅಂದ್ರೆ ಯಾರು ಕೂಡ ಫೋನ್ ರೀಚಾರ್ಜ್ ನ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಗೊತ್ತಿರಂಗೆ ಈ ಡಿಸೆಂಬರ್ 1ರಿಂದ ಪ್ರತಿಯೊಂದು ಫೋನ್ ರೀಚಾರ್ಜ್ ಗಳ ಮೇಲೆ 10ರಿಂದ 15% ಜಾಸ್ತಿ ಮಾಡ್ತಾರೆ ಅಂತ ನ್ಯೂಸ್ ಕೂಡ ಇದೆ. ಮತ್ತೆ ನಾನು ಇದ್ರ ಬಗ್ಗೆ ಈಗಾಗಲೇ ವಿಡಿಯೋನ ಕೂಡ ಮಾಡಿದೆ. ಪ್ರೀವಿಯಸ್ ವಿಡಿಯೋ ನೀವು ತುಂಬಾ ಜನ ನೋಡಿರ್ತೀರಾ ಅನ್ಕೊಂತೀನಿ. ಬಟ್ ನೀವೀಗ ಏನ್ ಮಾಡ್ತೀರಾ, ಪ್ರತಿಯೊಬ್ಬರು ಕೂಡ ಸ್ವಲ್ಪ ಅಮೌಂಟ್ ಸೇವ್ ಆಗಲಿ ಅಂದ್ರೆ 10ರಿಂದ 15% ಅಂದ್ರೆ ಅಷ್ಟು ಅಮೌಂಟ್ ಆದ್ರೂ ಸೇವ್ ಆಗಲಿ ಅಂತ ತುಂಬಾ ಜನ ಏನ್ ಮಾಡ್ತೀರಾ, ಒಂದ್ ವರ್ಷದ ರೀಚಾರ್ಜ್ ಮಾಡ್ಕೊಳ್ಳೋಕೆ ಪ್ಲಾನ್ ಕೂಡ ಮಾಡ್ತಿರಲ್ಲ, ಅಂದ್ರೆ 3 ತಿಂಗಳು 6 ತಿಂಗಳು ಈ ತರ ರೀಚಾರ್ಜ್ ಮಾಡ್ಕೊಳ್ಳೋಕೆ ಪ್ಲಾನ್ ಕೂಡ ಮಾಡ್ತೀರಾ. ನೀವು ರೀಚಾರ್ಜ್ ಮಾಡ್ಕೊಳ್ತೀರಾ ಅಂದ್ರೆ ನೀನೇನ್ ಗೊತ್ತಲ್ಲ, ಫೋನ್ ಪೇ, ಗೂಗಲ್ ಪೇ ಇಲ್ಲ ಅಂದ್ರೆ ಇಂಥ ಒಂದು ಅಪ್ಲಿಕೇಶನ್ ಯೂಸ್ ಕೂಡ ಮಾಡ್ತೀರಾ ರೀಚಾರ್ಜ್ ಮಾಡ್ಕೊಳ್ಳೋಕೆ. ಆದ್ರೆ ನಿಮ್ಗೆ ಗೊತ್ತಿರಲಿ, ಈ ಒಂದು ಅಪ್ಲಿಕೇಶನ್ ನೀವು ಫೋನ್ ರೀಚಾರ್ಜ್ ಮಾಡ್ಕೊಳ್ತೀರಾ ಅಂದ್ರೆ ಒಂದೇ ₹1 ಕೊಡಲ್ಲ. ಸೊ ಹಾಗಾಗಿ ನಾನೀಗ ಹೇಳ್ಕೊಡೋ ಅಪ್ಲಿಕೇಶನ್ ಟ್ರೈ ಮಾಡ್ತೀರಾ ಅಂದ್ರೆ ಪ್ರತಿ ರೀಚಾರ್ಜ್ ಮೇಲೆ ನೀವು ಯಾವಾಗ ಬೇಕಾದ್ರೂ ರೀಚಾರ್ಜ್ ಮಾಡಿ, ಪ್ರತಿ ರೀಚಾರ್ಜ್ ಮೇಲೆ ನಿಮಗೆ 4% ಕಮಿಷನ್ ಅಂದ್ರೆ ಅಪ್ ಟು 4% ಕಮಿಷನ್ ಕೂಡ ನಿಮಗೆ ಈ ರೀಚಾರ್ಜ್ ಅಪ್ಲಿಕೇಶನ್ ಸಿಗುವಂಥದ್ದು. ಮತ್ತೆ 100% ಸೇಫ್ ಅಂಡ್ ಟ್ರಸ್ಟೆಡ್ ಅಪ್ಲಿಕೇಶನ್ ಕೂಡ ಆಗಿದೆ. ಈಗಾಗಲೇ 1 ಲಕ್ಷಕ್ಕಿಂತ ಅಧಿಕ ಜನ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದಾರೆ. ಮತ್ತೆ ತುಂಬಾ ಜನ ಈ ಒಂದು ಅಪ್ಲಿಕೇಶನ್ ರೀಚಾರ್ಜ್ ಮಾಡ್ಕೊಳ್ಳೋಕೆ ಯೂಸ್ ಕೂಡ ಮಾಡ್ತಾರೆ. ಮತ್ತೆ ನಾನು ಕೂಡ ಅಷ್ಟೇ ಪರ್ಸನಲ್ ಆಗಿ ಈ ಒಂದು ಅಪ್ಲಿಕೇಶನ್ ಫೋನ್ ರೀಚಾರ್ಜ್ ಮಾಡಕ್ಕೆ ಯೂಸ್ ಕೂಡ ಮಾಡ್ತೀನಿ. ಹಾಗಾದ್ರೆ ಯಾವ್ದು ಅಪ್ಲಿಕೇಶನ್ ಯಾವ ತರ ಡೌನ್ಲೋಡ್ ಮಾಡಿ ಫೋನ್ ರೀಚಾರ್ಜ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಮತ್ತೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಅಂದ್ರೆ ದಯವಿಟ್ಟು ಪೇಜ್ ಅನ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಹಾಗಿರೋತ್ತಿನ ವಿಡಿಯೋವನ್ನ ಶೋಣ. ನೀವು ನಿಮ್ಮ ಫೋನ್ ರೀಚಾರ್ಜ್ ಮಾಡ್ಕೊಂಡು ಎಕ್ಸ್ಟ್ರಾ ಕಮಿಷನ್ ಅಲ್ಲಿ ಅಂದ್ರೆ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ನ ಅರ್ನಿಂಗ್ ಮಾಡ್ಕೊಬೇಕು ಅಂದ್ರೆ ಫಸ್ಟ್ ಈ ಅಪ್ಲಿಕೇಶನ್ ನಿಮ್ಮ ಫೋನಿಗೆ ಡೌನ್ಲೋಡ್ ಮಾಡ್ಕೊಬೇಕಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಗಳಿಗೆ ಅಪ್ಲಿಕೇಶನ್ ಡೈರೆಕ್ಟ್ ಲಿಂಕ್ ಅನ್ನ ಪ್ರೊವೈಡ್ ಕೂಡ ಮಾಡಿದ್ದೀನಿ. ಸಿಂಪಲ್ ಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಸ್ಟೋರ್ ಗೆ ಕನೆಕ್ಟ್ ಕೂಡ ಆಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ ತುಂಬಾ ಈಸಿ ನಿಮ್ಮ ಫೋನಿಗೆ ಡೌನ್ಲೋಡ್ ಮಾಡ್ಕೊಬಹುದು. ಇಲ್ಲಾಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಯಾವ ತರ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದ್ರೆ ನಿಮ್ಮ ಫೋನ್ ನ ತಗೊಳ್ಳಿ, ಅದಾದ್ಮೇಲೆ ಡೈರೆಕ್ಟ್ ಗೂಗಲ್ ಪ್ಲೇ ಸ್ಟೋರ್ ಗೆ ಬನ್ನಿ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರ್ಬೋದು, ಹೆಲ್ತ್ ನ ಇಶ್ಯೂದಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸರ್ಚ್ ಮಾಡಿ M2 ರೀಚಾರ್ಜ್ ಅಂತ ಸರ್ಚ್ ಮಾಡಿ. ಅದಾದ್ಮೇಲೆ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಕೂಡ ಕಾಣುತ್ತೆ. ಈ ಅಪ್ಲಿಕೇಶನ್ ಇದುವರೆಗೂ 1 ಲಕ್ಷಕ್ಕಿಂತ ಅಧಿಕ ಜನ ಯೂಸ್ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ 4 ಸ್ಟಾರ್ ರೇಟಿಂಗ್ಸ್ ಕೂಡ ಇರುವಂತದ್ದು. ಇದರಲ್ಲೇ ಗೊತ್ತಾಗುತ್ತೆ ಅಪ್ಲಿಕೇಶನ್ ಎಷ್ಟು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಮತ್ತೆ ಎಷ್ಟು ಚೆನ್ನಾಗಿ ಕ್ಯಾಶ್ ಬ್ಯಾಕ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಂತ. ಮತ್ತೆ ಅಷ್ಟೆಲ್ಲ ಗುರು, ನಾನು ಅವಾಗಲೇ ಹೇಳ್ದಂಗೆ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನಾನು ಕೂಡ ಯಾವುದೇ ರೀಚಾರ್ಜ್ ಮಾಡಬೇಕು ಅಂದ್ರೂ ಕೂಡ ಅಷ್ಟೇ, ಅದು ಫೋನ್ ರೀಚಾರ್ಜ್ ಆಗಿರ್ಬೋದು, DTH ರೀಚಾರ್ಜ್ ಆಗಿರ್ಬೋದು, ಮತ್ತೆ ಕೆಲವೊಂದು ಬಿಲ್ ಪೇಮೆಂಟ್ಸ್ ಇತ್ತು ಅಂದ್ರೆ ಈ ಒಂದು ಅಪ್ಲಿಕೇಶನ್ ಮೂಲಕ ಮಾಡ್ಕೊಂಡೆ ಅಂದ್ರೆ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಮತ್ತೆ ಸಿಂಪಲ್ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡ್ತಂಗೆ ಈ ರೀತಿ ಇಂಟರ್ಫೇಸ್ ಕೂಡ ಬರುವಂತದ್ದು. ಸಿಂಪಲ್ ಗೆ ಸ್ವೈಪ್ ಮಾಡ್ತಾ ಹೋಗಿ ಅದಾದ್ಮೇಲೆ ನೆಕ್ಸ್ಟ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಟಾರ್ಟಿಂಗ್ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಲ್ಲ, ಹಾಗೆ ನೋಡ್ಬೋದು ಕೆಳಗಡೆ ರಿಜಿಸ್ಟರ್ ಅಂತ ಕಾಣ್ತಲ್ಲ, ಸಿಂಪಲ್ ಗೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವಾಟ್ಸ್ಆಪ್ ಮೊಬೈಲ್ ನಂಬರ್ ಅಂತ ಕೂಡ ಕೇಳ್ತಲ್ಲ, ನಿಮ್ಮ ವಾಟ್ಸ್ಆಪ್ ಮೊಬೈಲ್ ನಂಬರ್ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಕೂಡ ಬರುತ್ತೆ, ಎಂಟರ್ ಮಾಡಿ. ಅದಾದ್ಮೇಲೆ ಕೆಲವೊಂದು ಡೀಟೇಲ್ಸ್ ಅನ್ನ ಕೂಡ ಕೇಳುತ್ತೆ, ಫಿಲ್ ಮಾಡಿ. ಫ್ರೆಂಡ್ಸ್, ನಂತರ ಅಪ್ಲಿಕೇಶನ್ ಓಪನ್ ಆಗಂಗೆ ಡೈರೆಕ್ಟ್ ಆಗಿ ಈ ರೀತಿ ಇಂಟರ್ಫೇಸ್ ಕೂಡ ಬರುವಂತದ್ದು. ಇದರಲ್ಲಿ ನೀವು ಕೇವಲ ಫೋನ್ ರೀಚಾರ್ಜ್ ಅಂತ ಅಷ್ಟೇ ಅಲ್ಲ, ಅವಾಗಲೇ ನಿಮಗೆ ಹೇಳಿದಂಗೆ DTH ರೀಚಾರ್ಜ್ ಕೂಡ ಮಾಡ್ಕೊಬಹುದು. ಅದಾದ್ಮೇಲೆ ಕೆಲವೊಂದು ಬಿಲ್ ಪೇಮೆಂಟ್ಸ್ ಅನ್ನ ಕೂಡ ಮಾಡಬಹುದು. ಅದಾದ್ಮೇಲೆ ನೋಡಬಹುದು OTT ಅಪ್ಲಿಕೇಶನ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅವಾಗಲೂ ಕೂಡ ನಿಮಗೆ ಅಪ್ ಟು 50% ಆಫ್ ಕೂಡ ನಿಮಗೆ ತುಂಬಾ ಈಸಿಗೆ ಸಿಗುವಂತದ್ದು. ಒನ್ ಆಫ್ ದ ಬೆಸ್ಟ್ ಕ್ಯಾಶ್ ಬ್ಯಾಕ್ ಅಪ್ಲಿಕೇಶನ್ ಕೂಡ ಆಗಿದೆ ಗುರು. ಈಸಿಯಾಗಿ ನೀವು ಇದನ್ನ ಟ್ರಸ್ಟ್ ಮಾಡಿ ರೀಚಾರ್ಜ್ ಅನ್ನ ಮಾಡ್ಕೊಬಹುದು. ಅದಾದ್ಮೇಲೆ ನೀವು ಇಲ್ಲಿ ಸ್ಟಾರ್ಟಿಂಗ್ ಮೊಬೈಲ್ ರೀಚಾರ್ಜ್ ನ ಮಾಡ್ಕೊಬೇಕು ಅಂದ್ರೆ ಯಾವ ತರ ಮಾಡ್ಕೊಳ್ಳೋದು ಅಂದ್ರೆ ಸಿಂಪಲ್ ಗೆ ಆಡ್ ಮನಿ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ UPI ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದ್ರೆ ನೀವೀಗ ಒಂದು ಅಂದ್ರೆ ವರ್ಷದ ರೀಚಾರ್ಜ್ ಮಾಡ್ಕೊಳ್ತೀರಾ ಅನ್ಕೊಳ್ಳಿ, ₹3,000 ₹3,599 ಎಷ್ಟು ಇರುತ್ತೆ. ಅದನ್ನ ನೀವು ಸ್ಟಾರ್ಟಿಂಗ್ ಇಲ್ಲಿ ಈ ಅಪ್ಲಿಕೇಶನ್ಗೆ ಡೆಪಾಸಿಟ್ ಕೂಡ ಮಾಡ್ಕೊಬೇಕಾಗುತ್ತೆ. ಯಾವ್ದು ಇಲ್ಲಿ ನೋಡ್ಬೋದು UPI 1 ಇದೆ, UPI 5 ಇದೆ, UPI 7 ಇದೆ, ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ನಿಮ್ಮ ಅಮೌಂಟ್ ಅನ್ನು ಎಂಟರ್ ಮಾಡೋಕ್ಕಾಗುತ್ತೆ. ಅಂದ್ರೆ ಎಷ್ಟು ಅಂದ್ರೆ ಎಷ್ಟು ರೀಚಾರ್ಜ್ ಮಾಡ್ಕೊಳ್ತೀರಾ ಆ ಒಂದು ಅಮೌಂಟ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಆಡ್ ಮನಿ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಕೆಳಗಡೆ ನಿಮ್ಮ ಫೋನಲ್ಲಿರುವ ಪ್ರತಿಯೊಂದು UPI ಅಪ್ಲಿಕೇಶನ್ ಕೂಡ ಬರುತ್ತೆ. ಸಿಂಪಲ್ ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಪೇ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇ ಮಾಡಿದೆ ಅಂದ್ರೆ ಇನ್ಸ್ಟಂಟ್ ಆಗಿ ಅಮೌಂಟ್ ಇಲ್ಲಿ M2 ರೀಚಾರ್ಜ್ ಅಪ್ಲಿಕೇಶನ್ಗೆ ತಕ್ಷಣ ಆಡ್ ಕೂಡ ಆಗುತ್ತೆ. ಒಂದೇ ಒಂದು ಸೆಕೆಂಡ್ ಡಿಲೇ ಆಗೋದಿಲ್ಲ. ನನ್ನ ಅಕೌಂಟ್ ಅಲ್ಲಿ ಈಗಾಗಲೇ ₹240 ಅಮೌಂಟ್ ಕೂಡ ಇದೆ. ಸೊ ಹಾಗಾಗಿ ನಾನು ನಿಮಗೆ ತೋರ್ಸಕ್ಕೋಸ್ಕರ ಒಂದು ರೀಚಾರ್ಜ್ ಮಾಡಿ ಕೂಡ ತರಿಸ್ತೀನಿ, ಯಾವ್ದಾರ ಕ್ಯಾಶ್ ಬ್ಯಾಕ್ ಬರುತ್ತೆ ಏನು ಅಂತ. ಅದಾದ್ಮೇಲೆ ಕೆಳಗಡೆ ಮೊಬೈಲ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಯಾವ ನೆಟ್ವರ್ಕ್ ನ ಯೂಸ್ ಮಾಡ್ತೀರಾ ಆ ಒಂದು ನೆಟ್ವರ್ಕ್ ನ ಚೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಏರ್ಟೆಲ್ ಯೂಸ್ ಮಾಡ್ತಿರೋದ್ರಿಂದ ಏರ್ಟೆಲ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ.
ಅದಾದ್ಮೇಲೆ ನೋಡಬಹುದು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ನಿಮ್ಗೆ ಯಾವ್ದಾದ್ರು ಪ್ಲಾನ್ಸ್ ಗೊತ್ತಿಲ್ಲ ಅದನ್ನ ಚೆಕ್ ಮಾಡಬೇಕು ಅಂದ್ರೆ ಚೆಕ್ ಆಫರ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ ಯಾವ್ಯಾವ ಬೆಸ್ಟ್ ಪ್ಲಾನ್ಸ್ ಗಳು ಅವೈಲೇಬಲ್ ಇದೆ ಎಲ್ಲ ಕೂಡ ಎಲ್ಲೇ ಶೋ ಆಗ್ತಾ ಇರುತ್ತೆ. ಸಿಂಪಲ್ ಆಗಿ ಅದನ್ನ ಇಲ್ಲ ಕೂಡ ಸೆಲೆಕ್ಟ್ ಕೂಡ ಮಾಡ್ಕೊಬಹುದು. ಸೊ ನಾನು ನಿಮಗೆ ತೋರ್ಸಕ್ಕೋಸ್ಕರ ಇಲ್ಲಿ 33 ರೂಪಾಯಿ ಪ್ಯಾಕ್ ಇದೆ, ಅದನ್ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತೇನೆ. ನೋಡಬಹುದು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಪ್ಯಾಕ್ ಸೆಲೆಕ್ಟ್ ಕೂಡ ಆಗುವಂಥದ್ದು. ಅದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಲ್ಲಿ ನೋಡಬಹುದು ಕನ್ಫರ್ಮ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ನನಗೆ 4 ಡಿಜಿಟ್ ನ ಪಿನ್ ಸ್ಟಾರ್ಟಿಂಗ್ ಕೇಳ್ತಾರ, ಅದನ್ನ ಎಂಟರ್ ಮಾಡಿ. ಇಲ್ಲಾಂದ್ರೆ ಜಸ್ಟ್ ಫಿಂಗರ್ ಪ್ರಿಂಟ್ ಎಂಟರ್ ಮಾಡಿದ್ರೆ ಅಂದ್ರೆ ನಿಮ್ಮ ರೀಚಾರ್ಜ್ ಅಲ್ಲಿ ಡನ್ ಕೂಡ ಆಗುವಂಥದ್ದು ಅಂತ ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ತಕ್ಷಣ ಫೋನ್ ರೀಚಾರ್ಜ್ ಸಕ್ಸಸ್ ಕೂಡ ಆಗುತ್ತೆ. ನೋಡಬಹುದು ಫೋನ್ ರೀಚಾರ್ಜ್ ಡನ್ ಕೂಡ ಆಗಿದೆ, ಮೇಲ್ಗಡೆ ಮೆಸೇಜ್ ಕೂಡ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಬ್ಯಾಕ್ ಬನ್ನಿ. ನೀವೀಗ ಕೇಳಬಹುದು ಕ್ಯಾಶ್ ಬ್ಯಾಕ್ ಅಮೌಂಟ್ ಎಲ್ಲಿ ಬಂದಿರುತ್ತೆ ಅಂತ. ನಿಮಗೆ ಅದು ಗೊತ್ತಾಗಬೇಕು ಅಂದ್ರೆ ಸಿಂಪಲ್ ಆಗಿ ರಿಪೋರ್ಟ್ಸ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೈ ಅರ್ನಿಂಗ್ಸ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ರೀಚಾರ್ಜ್ ಕೂಡ ಮಾಡ್ಕೊಂಡಿರ್ತೀರಾ. ಸಿಂಪಲ್ ಆಗಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ನೋಡಬಹುದು 0.33 ರೂಪೀಸ್ ಕ್ಯಾಶ್ ಬ್ಯಾಕ್ ನಿಮ್ಮ ವಾಲೆಟ್ಗೆ ಆಡ್ ಕೂಡ ಆಗಿರುತ್ತೆ. ಅಂದ್ರೆ ಈ ಒಂದು ಅಮೌಂಟ್ ನೀವು ವಿತರಣೆ ಮಾಡ್ಕೊಳಕ್ಕಾಗೋದಿಲ್ಲ. ನೆಕ್ಸ್ಟ್ ಟೈಮ್ ನೀವು ರೀಚಾರ್ಜ್ ಮಾಡ್ಕೊಳ್ತಿರಲ್ಲ ಆ ಒಂದು ಟೈಮಲ್ಲಿ ನೀವು ತುಂಬಾ ಈ ಅಮೌಂಟ್ ಅನ್ನ ಯೂಸ್ ಮಾಡ್ಕೊಂಡು ರೀಚಾರ್ಜ್ ಮಾಡ್ಕೊಬಹುದು. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈಗ 20 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿರುತ್ತೆ ಅನ್ಕೊಳ್ಳಿ, ನೀವೀಗ ನೆಕ್ಸ್ಟ್ 200 ರೂಪಾಯಿ ರೀಚಾರ್ಜ್ ಮಾಡ್ಕೋಬೇಕು. ಅವಾಗ ನೀವು ಜಸ್ಟ್ 180 ರೂಪಾಯಿನ ಡೆಪಾಸಿಟ್ ಮಾಡಿದ್ರೆ ಸಾಕು, 20 ರೂಪಾಯಿ ಎಲ್ಲ ಕ್ಯಾಶ್ ಬ್ಯಾಕ್ ಇರುತ್ತಲ್ಲ, ನಿಮ್ಗೆ ಇಲ್ಲಿ 20 ರೂಪಾಯಿಗೆ ಸೇವಿಂಗ್ಸ್ ಕೂಡ ಆಗುತ್ತೆ. ಈ ರೀತಿಗೆ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು ರೀಚಾರ್ಜ್ ಗಳ ಮೇಲೆ ಕ್ಯಾಶ್ ಬ್ಯಾಕ್ ಅರ್ನಿಂಗ್ ಅನ್ನ ಮಾಡ್ಕೋಬಹುದು. ಇನ್ನೇ ನೀವು ಫೋನ್ ಪೇ ಮಾಡ್ಕೊಳ್ತೀರಾ, ಗೂಗಲ್ ಪೇ ಮಾಡ್ಕೊಳ್ತೀರಾ ಅಂದ್ರೆ ಒಂದೇ 1 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಬರೋದಿಲ್ಲ, ಅದು ನಿಮ್ಗೆ ಗೊತ್ತಿರೋ ವಿಷಯ ಕೂಡ ಆಗಿದೆ. ಅದೇ ರೀತಿಯಾಗಿ ಡಿಟಿಎಚ್ ರೀಚಾರ್ಜ್ ಮಾಡ್ತೀರಾ ಅಂದ್ರೆ ಕೂಡ ಅಷ್ಟೇ ಸಿಂಪಲ್ ಆಗಿ ಡಿಟಿಎಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಿಮ್ಗೆ ಎಕ್ಸ್ಟ್ರಾ ಕಮಿಷನ್ ಕೂಡ ಸಿಗುತ್ತೆ. ಅದೇ ರೀತಿಗೆ OTT ಅಪ್ಲಿಕೇಶನ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಕೂಡ ಅಷ್ಟೇ ಮೊಬೈಲ್ ನಂಬರ್ ಹಾಕಿ ಅಮೌಂಟ್ ಅನ್ನ ಹಾಕಿ ಅದಾದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ಫ್ಲಾಟ್ 50% ಆಫರ್ ನಿಮ್ಗೆ ಇಲ್ಲಿ ಸಿಗುವಂಥದ್ದು. ಹಾಗೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ಬೇರೆ ಬೇರೆ ಒಂದು ಬಿಲ್ ಪೇಮೆಂಟ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಕೂಡ ಅಷ್ಟೇ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು ಯಾವುದೇ ಪೇಮೆಂಟ್ ಅನ್ನು ಮಾಡಿ ಪ್ರತಿ ಪೇಮೆಂಟ್ ಗಳ ಮೇಲೆ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಬರ್ತಾನೆ ಇರುತ್ತೆ. ಅಷ್ಟೇ ಅಲ್ಲ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡಿ ಕೂಡ ತುಂಬಾ ಈಸಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಸಿಂಪಲ್ ಆಗಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಕೆಳಗಡೆ ರೆಫರ್ ಅಂಡ್ ಅರ್ನ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡ್ತೀರಾ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಏನ್ ರೀಚಾರ್ಜ್ ಅನ್ನ ಮಾಡ್ಕೊಳ್ತಾರೆ ಅದರಲ್ಲಿ 1% ಕ್ಯಾಶ್ ಬ್ಯಾಕ್ ಪ್ರತಿ ಟೈಮ್ ನಿಮ್ಗೆ ಬರ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ಗೆ ಹೇಳಬೇಕು ಅಂದ್ರೆ ನಿಮ್ಮ ಫ್ರೆಂಡ್ 1 ವರ್ಷದ 3,000 ರೂಪಾಯಿ ಇಲ್ಲಾಂದ್ರೆ 3,599 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ ಅನ್ಕೊಳ್ಳಿ, ಅದರಲ್ಲಿ 1% ಕಮಿಷನ್ ಅಂದ್ರೆ 30 ರೂಪಾಯಿ ನಿಮ್ಮ ಅಕೌಂಟ್ಗೆ ತಕ್ಷಣ ಆಡ್ ಕೂಡ ಆಗುವಂತದ್ದು. ನೀವು ಈ ಒಂದು ಅಪ್ಲಿಕೇಶನ್ ಮೂಲಕ ರೆಫರ್ ಮಾಡಿ ಕೂಡ ತುಂಬಾ ಈಸಿ ಅರ್ನಿಂಗ್ ಅನ್ನ ಮಾಡ್ಕೊಬಹುದು. ಓವರ್ ಆಲ್ ಈ ಒಂದು ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಮತ್ತೆ ಟ್ರಸ್ಟೆಡ್ ಅಪ್ಲಿಕೇಶನ್ ಕೂಡ ಆಗಿದೆ. ಮತ್ತೆ ಇದು ನಮ್ಮ ಕರ್ನಾಟಕದವರ ಅಪ್ಲಿಕೇಶನ್ ಕೂಡ ಆಗಿದೆ. ಈಸಿಯಾಗಿ ನೀವು ಇದನ್ನ ಟ್ರಸ್ಟ್ ಮಾಡಿ ರೀಚಾರ್ಜ್ ಗಳ ಮೇಲೆ ಕ್ಯಾಶ್ ಬ್ಯಾಕ್ ಅನ್ನ ಪಡ್ಕೋಬಹುದು. ಪ್ರತಿಯೊಬ್ಬರು ಕೂಡ ಒಂದು ಅಪ್ಲಿಕೇಶನ್ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.